ಎಲ್ಲರಿಗೂ ನಮಸ್ಕಾರ. 3ನೇ ತರಗತಿ ಇಂಗ್ಲಿಷ್ ವೀಕ್ 3ಯಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿ ಲರ್ನಿಂಗ್ ಔಟ್ಕಮ್ ಏನಿದೆ, ಎಕ್ಸ್‌ಪ್ರೆಸಸ್ ಓರಲ್ ಒಪಿನಿಯನ್ಸ್ ಆ್ಯಂಡ್ ಅಂಡರ್‌ಸ್ಟ್ಯಾಂಡಿಂಗ್ಸ್ ಅಬೌಟ್ ಸ್ಟೋರೀಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಯೂಸಿಂಗ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಅಂದರೆ ಓರಲ್ ಒಪಿನಿಯನನ್ನು, ಸ್ಟೋರೀಸ್ ಬಗ್ಗೆ ಇರ್ತಕ್ಕಂಥ ಒಪಿನಿಯನನ್ನು ಮತ್ತೆ ಹೇಳ್ತಕ್ಕಂಥದ್ದು, ಆ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳ್ತಕ್ಕಂಥದ್ದು ಯೂಸಿಂಗ್ ಅಪ್ರೋಪ್ರಿಯೇಟ್ ವರ್ಡ್ಸ್, ನಿಖರವಾದಂಥ ಶಬ್ದಗಳನ್ನು ಬಳಸಿ ಮಕ್ಕಳು ಸ್ಟೋರಿ ಬಗ್ಗೆ ತಮ್ಮ ಒಪಿನಿಯನನ್ನು, ತಮ್ಮ ತಿಳುವಳಿಕೆಯನ್ನು ಹೇಳ್ತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಪ್ರತಿದಿನ ಏನೆಲ್ಲ ಇದೆ ನೋಡೋಣ. ಇದು ಕೇವಲ 2 ದಿನಕ್ಕೆ ಇಲ್ಲಿ ಮಾಡಿದ್ದಾರೆ. ಏನಂತಂದರೆ ಹಾಪ್ ಸ್ಕಿಪ್ ಸಿಂಗ್ ಅಂತ ಮಂಡೇ, ಟ್ಯೂಸ್ಡೇ ವಾಯ್ಸ್ ಯುವರ್ ವಿಷನ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೂ ಒಂದು LO ಇದೆ ವೀಕ್ 3ನಲ್ಲಿ, ರೀಡ್ಸ್ ಶಾರ್ಟ್ ಸೆಂಟೆನ್ಸಸ್ ಆಫ್ ನೋನ್ ವರ್ಡ್ಸ್ ಬೈ ರಿಕಗ್ನೈಸಿಂಗ್ ಇಂಡಿವಿಜುವಲ್ ಲೆಟರ್ಸ್, ಸೌಂಡ್ಸ್ ಆ್ಯಂಡ್ ಸೈಟ್ ವರ್ಡ್ಸ್. ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು ಜಿಂಗಲ್ಸ್ ಆ್ಯಂಡ್ ಜಾಯ್, ರೆಡಿ ಸೆಟ್ ಆ್ಯಂಡ್ ರೀಡ್, ದ ರೀಡಿಂಗ್ ಜೋನ್ ಇದೆ ಈ 3 ದಿವಸ. ಇನ್ನು ಲಾಸ್ಟ್ ಸ್ಯಾಟರ್ಡೆ ರಿವ್ಯೂ ಆಫ್ ದ ವೀಕ್ಸ್ ವರ್ಕ್ ಆ್ಯಂಡ್ ಇನ್ಫಾರ್ಮಲ್ ಅಸೆಸ್ಮೆಂಟ್ ಅಂತ ಇದೆ. ಬನ್ನಿ ಪ್ರತಿದಿನ ಏನನ್ನು ಮಾಡೋದು ಅಂತ ನೋಡ್ಕೊಂಡು ಬರೋಣ. ಡೇ 13 ಮಂಡೇ, ಹಾಪ್ ಸ್ಕಿಪ್ ಸಿಂಗ್ ಅಂತ ಒಂದು ರೈಮ್ ಇದೆ. ಇಲ್ಲಿ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್, ಕನೆಕ್ಟ್ ವಿತ್ ದೇರ್ ಎಮೋಷನ್ಸ್, ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ, ಕ್ಯಾರೆಕ್ಟರ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ ದೆಮ್ ಇನ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಇದೆ. ಸೊ ಇದಕ್ಕೆ LTMs ಏನೇನು ಬೇಕು, ಪಿಕ್ಟೋರಿಯಲ್ ಸ್ಟೋರಿ ಕಾರ್ಡ್ಸ್, ಪಪೆಟ್ಸ್, ಬಿಗ್ ಬುಕ್, ಫ್ಲ್ಯಾಶ್ ಕಾರ್ಡ್ಸ್, ಎಕ್ಸ್ಪ್ರೆಷನ್ಸ್ ಕಾರ್ಡ್ಸ್, ಪಿಕ್ಚರ್ ವಿತ್ ಕಾರ್ಡ್ಸ್, ಏನಾದರೂ ಯೂಸ್ ಮಾಡ್ಬೋದು. ಇಲ್ಲಿ ಬಾರ್ ಹಾಕಿದಾರಲ್ವಾ, ಸೊ ಯಾವ್ದಾದ್ರು ಒಂದು ಅನ್ನೋದನ್ನು ಕೂಡ ಯೂಸ್ ಮಾಡ್ಬೋದು. ಇಷ್ಟು ಪಿಕ್ಟೋರಿಯಲ್ ಸ್ಟೋರಿ ಕಾರ್ಡ್ ಅಥವಾ ಪಪೆಟ್ಸ್ ಅಥವಾ ಬಿಗ್ ಬುಕ್ಕನ್ನು ಯೂಸ್ ಮಾಡ್ಬೋದು. ಜೊತೆಗೆ ಫ್ಲ್ಯಾಶ್ ಕಾರ್ಡ್ಸ್ ಬೇಕು, ಎಕ್ಸ್ಪ್ರೆಷನ್ಸ್ ಕಾರ್ಡ್ಸ್ ಅಥವಾ ಪಿಕ್ಚರ್ಸ್ ವಿತ್ ಕಾರ್ಡ್ಸ್, ಲವ್, ಕೇರ್, ಸ್ಮೈಲ್, ಹ್ಯಾಪಿ, ಎಕ್ಸೈಟೆಡ್, ಸ್ಯಾಡ್, ಆ್ಯಂಗ್ರಿ, ಬೇರೆ ಬೇರೆ ಫೀಲಿಂಗ್ಸ್ ಇರ್ತಕ್ಕಂಥ ಪಿಕ್ಚರ್ಸ್ ಕಾರ್ಡ್ಸು ನಮ್ಗೆ ಇಲ್ಲಿ ಬೇಕಾಗ್ತೈತಿ. ಸೊ ಏನು ಒಂದು ಒಳ್ಳೆಯದಿದೆ ಪೊಯಮು ಅಂತಂದರೆ, ಹೌ ಡು ಯು ಫೀಲ್, ಹೌ ಡು ಯು ಫೀಲ್, ಟೆಲ್ ಮೀ ಹೌ ಡು ಯು ಫೀಲ್, ಐ ಫೀಲ್ ಹ್ಯಾಪಿ ಹ್ಯಾಪಿ ಹ್ಯಾಪಿ, ಸ್ಮೈಲ್ ಸೋ ಬಿಗ್, ಐ ಆಮ್ ಫೀಲಿಂಗ್ ಹ್ಯಾಪಿ, ಐ ಫೀಲ್ ಹ್ಯಾಪಿ ಹ್ಯಾಪಿ ಹ್ಯಾಪಿ, ಸ್ಮೈಲ್ ಸೋ ಬಿಗ್, ಐ ಆಮ್ ಫೀಲಿಂಗ್ ಹ್ಯಾಪಿ. ಸೊ ನೆಕ್ಸ್ಟ್, how do you feel, how do you feel, tell me how do you feel, I feel sad sad sad, tears in my eyes, I am feeling sad. ಸೊ ಈ ಥರ ರೈಮನ್ನು ಕಂಟಿನ್ಯೂ ಮಾಡಿ, ಪೂರ್ತಿ ರೈಮ್ ಆ್ಯಂಗ್ರಿ ಇದೆ, ಸ್ಕೇರ್ಡ್ ಇದೆ, ಎಕ್ಸೈಟೆಡ್ ಇದೆ. ಸೊ ಲಾಸ್ಟಲ್ಲಿ ಹೇಳ್ತಾರೆ, ಎವ್ರಿ ಫೀಲಿಂಗ್ ಈಸ್ ಓಕೆ, ಲೆಟ್ ಅಸ್ ಟಾಕ್ ಅಬೌಟ್ ಇಟ್ ಎವ್ರಿ ಡೇ, ಹೌ ಡು ಯು ಫೀಲ್, ಹೌ ಡು ಯು ಫೀಲ್, ಇಟ್ಸ್ ಓಕೆ ಟು ಫೀಲ್ ಹೌ ಯು ಫೀಲ್. ಅಂದರೆ ಮಗುವಿಗೆ ತನ್ನ ಏನು ಫೀಲ್ ಮಾಡ್ಕೊಳ್ತಾ ಇದೆ ಯಾವುದೋ ಒಂದು ವಿಷಯದ ಬಗ್ಗೆ, ಯಾವುದೋ ಒಂದು ವಸ್ತುವಿನ ಬಗ್ಗೆ ಅಫೆಕ್ಷನ್ ಇದ್ದಾಗ ಬೇರೆ 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 ಫೀಲಿಂಗ್ಸ್ ಬರುತ್ತೆ ನಮಗೆ ಅಲ್ವಾ. ಸೊ ಅದು ಓಕೆ, ಯುವರ್ ಫೀಲ್ ಈಸ್ ಓಕೆ ಅಂತಕ್ಕಂಥದ್ದನ್ನು ಕನ್ವೆ ಮಾಡಬೇಕು ಮಕ್ಕಳಿಗೆ ಇಲ್ಲಿ. ಯಾಕೆ ಅಂದರೆ, ನಾನು ಇವಾಗ ನನಗಿದು ಚೆನ್ನಾಗಿಲ್ಲ ಅಂದ್ಬಿಟ್ರೆ ಅಥವಾ ಒಂದು ಸರಿ ಇಲ್ಲ ಅಂತ ಹೇಳ್ಬಿಟ್ರೆ ಏನಾಗುತ್ತೋ ಅನ್ನೋ ಆ ಫಿಯರ್ ಬರಬಾರ್ದು ಮಕ್ಕಳಿಗೆ. ಸೊ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಿಡಬೇಕು. ಇಟ್ಸ್ ರೈಮ್ ಟೈಮ್ ಸ್ಟೆಪ್ಪಲ್ಲಿ ರೈಮ್ ಟೈಮ್ ಇದೆ. ಸೊ ಮೇಲ್ ಕೊಟ್ಟಿರತಕ್ಕಂಥ ರೈಮನ್ನು ಹೇಳಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಸ್ಟೋರಿ ಇದೆ, ರಿದಾ ಆ್ಯಂಡ್ ಮನು ಅಂತಕ್ಕಂಥದ್ದು. ಇಲ್ಲಿ ಸ್ಟೋರಿನ ಒಂದ್ಸಲ ರೀಡ್ ಮಾಡಿಬಿಡ್ತೀನಿ. ಎ ಲಿಟಲ್ ಗರ್ಲ್ ರಿದಾ ಓಪನ್ಸ್ ದ ಡೋರ್. ಎ ಸ್ಮಾಲ್ ಬ್ರೌನ್ ಪಪ್ಪಿ ಈಸ್ ವೇಟಿಂಗ್ ಔಟ್ಸೈಡ್ ಹರ್ ಡೋರ್, wagging its tail. She feels happy and gives a big smile. You are here, Manu. Rida is so excited. Manu chews Rida's shoes. Rida becomes angry and says, "No, Manu." Manu feels sad. Rida hugs and takes care of him. Rida is filled with emotions of love and care and says, "Thank you for being my friend, Manu." Manu wags his tail and both give a big smile. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಬೋಲ್ಡ್ ಲೆಟರಲ್ಲಿ ಕೊಟ್ಟಿರ್ತಕ್ಕಂಥದ್ದು ದೀಸ್ ಆರ್ ದ ಎಮೋಷನ್ಸ್ ನೇಮ್ಸ್ ಅಲ್ವಾ. ಸೊ ಇವೆಲ್ಲ ಎಮೋಷನ್ಸು, ಇವೆಲ್ಲ ಕೀವರ್ಡ್ಸು. ಸೊ ಇಲ್ಲಿ ಆಲ್ರೆಡಿ ಮತ್ತೆ ಸ್ಟೋರಿಯನ್ನು ಪಿಕ್ಚರ್ ಸ್ಟೋರಿ ಮೂಲಕ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಹೇಳ್ತಕ್ಕಂಥ ನೋಡಿ, ಮನು ಅವಳಿಗೆ ಅದು ಫೀಲ್, ರಿದಾ ಬಂದ ತಕ್ಷಣ ಮನು ಇಸ್ ಅ ಪಪ್ಪಿ ನೇಮ್. ಅದು ವ್ಯಾಗ್ ಮಾಡುತ್ತೆ, ಟೈಲ್ನ ಬಾಲ ಅಲ್ಲಾಡಿಸ್ಕೊಂತ ಬರುತ್ತೆ, ಅವಳು ಹ್ಯಾಪಿ ಆಗ್ತಾಳೆ. ಬಟ್ ವೆನ್ ಇಟ್ಸ್ ಚ್ಯೂ ಹರ್ ಶೂಸ್, ಆ ಶೂಸ್ನ ಕಡ್ದಾಗ ಶಿ ಗೆಟ್ಸ್ ಆ್ಯಂಗ್ರಿ.
ಆದರೆ ಆವಾಗ ಅವಳು ಆ್ಯಂಗ್ರಿ ಆದ ತಕ್ಷಣ ಮನು ಏನು ಮಾಡುತ್ತೆ, ಪಪ್ಪಿ ಏನು ಮಾಡುತ್ತೆ, ಸ್ಯಾಡ್ ಆಗುತ್ತೆ. ಸೊ ದೆನ್ ಮತ್ತೆ ಅವಳಿಗೆ ಅದ್ರ ಮೇಲೆ ಪ್ರೀತಿ ಬಂದು ಅವಳು ಅದನ್ನು ಪ್ರೀತಿಯಿಂದ ನೋಡ್ಕೊತಾ ಇರ್ತಾರಲ್ವಾ, ಸೊ ಅವಳು ಇದು ಮಾಡ್ತಾಳೆ. ಸೊ ದಿಸ್ ಈಸ್ ಸ್ಟೋರಿ ಪ್ರೊಸೀಜರ್ ಕೊಟ್ಟಿದ್ದಾರೆ. ಇಂಟ್ರೊಡ್ಯೂಸ್ ದ ವ್ಯಾಕ್ಯಾಬುಲರಿ ಹೈಲೈಟೆಡ್ ಇನ್ ದ ಸ್ಟೋರಿ ಕಾರ್ಡ್ ಆರ್ ಪಿಕ್ಚರ್ ಕಾರ್ಡ್, ಸ್ಟೋರಿ ಕಾರ್ಡ್ ವಿತ್ ದ ಹೆಲ್ಪ್ ಆಫ್ ಫ್ಲಾಶ್ ಕಾರ್ಡ್ ಟು ದ ಚಿಲ್ಡ್ರನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ದ ಕ್ಯಾರೆಕ್ಟರ್ ಇನ್ ದೇರ್ ಮದರ್ ಟಂಗ್. ಸೊ ಮೀನಿಂಗನ್ನು ಹೇಳ್ತಕ್ಕಂಥದ್ದು. ಎನ್ಕರೇಜ್ ದ ಚಿಲ್ಡ್ರನ್ ಟು ಥಿಂಕ್ ಕ್ರಿಟಿಕಲಿ. ಫಾರ್ ಎಕ್ಸಾಂಪಲ್, ವಾಟ್ ಮೈಟ್ ದ ಸ್ಟೋರಿ ಬಿ ಅಬೌಟ್, ವಾಟ್ ಈಸ್ ದಿಸ್, ವಾಟ್ ಕ್ಯಾನ್ ಯು ಸಿ, ಅಂದರೆ ಫಸ್ಟ್ ಪಿಕ್ಚರ್ನ ತೋರಿಸಿ, ಜಸ್ಟ್ ಪಿಕ್ಚರ್ ತೋರಿಸಿ ಇದು ಏನಿರ್ಬೋದು ಅಂತ ಗೆಸ್ ಮಾಡೋಕ್ಕೆ ಬಿಡಿ ಫಸ್ಟು ಅಂತ ಹೇಳಿದ್ದಾರೆ. ಫಸ್ಟು ಗೆಸ್ ಮಾಡೋಕ್ಕೆ ಬಿಡಿ ಮಕ್ಕಳಿಗೆ. ಆಮೇಲೆ ನರೇಟ್ ದ ಸ್ಟೋರಿ ವಾಯ್ಸ್ ಮಾಡ್ಯುಲೇಷನ್ ಜೊತೆಗೆ, ಫೀಲ್ ಹ್ಯಾಪಿ, ಎಕ್ಸೈಟೆಡ್, ಸ್ಯಾಡ್, ಆ್ಯಂಗ್ರಿ. ಸೊ ಈ ಥರ ವರ್ಡ್ಗೆ, ಪರ್ಟಿಕ್ಯುಲರ್ ವರ್ಡ್ಗೆ, ಒಂದು ಎಮೋಷನ್ಗೆ ತಕ್ಕನಾಗಿ ನೀವು ಹೇಳ್ತಾ ಬನ್ನಿ ಅಂತ ಹೇಳ್ತಾರೆ. ಸೊ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಯೂಸ್ ಮಾಡ್ಬೋದು. ಪೀರ್ ಟಾಕ್ ಅಂತ ನೆಕ್ಸ್ಟ್ ಸ್ಟೆಪ್ ಇದೆ. ಮಕ್ಕಳಿಗೆ ಅವ್ರ ಜೊತೆ ಇರ್ತಕ್ಕಂಥವ್ರು ಇಬ್ಬರನ್ನ ಜೊತೆ ಮಾಡಿ ಹೇಗೆ ಇದನ್ನು ಡಿಸ್ಕಸ್ ಮಾಡಬೇಕು. ವೈ ವಾಸ್ ರಿದಾ ಹ್ಯಾಪಿ ಆ್ಯಂಡ್ ಮನು ಸ್ಯಾಡ್, ಲೆಟ್ ದೆಮ್ ಶೇರ್ ವಿತ್ ಕ್ಯಾರೆಕ್ಟರ್ ದೇ ಲೈಕ್ ದ ಮೋಸ್ಟ್. ಇಫ್ ಯು ಆರ್ ರಿದಾ, ಹೌ ಕುಡ್ ಯು ಟೇಕ್ ಕೇರ್ ಆಫ್ ಮನು, ನೀವು ರಿದಾ ಆಗಿದ್ದರೆ ಮನುನ ಯಾವ ಥರ ನೋಡ್ಕೊತಿದ್ರಿ, ಹೀಗೆ ಮಕ್ಕಳಿಗೆ ಹೇಳ್ತಕ್ಕಂಥದ್ದನ್ನು ಇದು ಕೊಟ್ಟಿದ್ದಾರೆ. ಟೀಚರ್ ನೋಟ್ ಅಂತ ಕೊಟ್ಟಿದ್ದಾರೆ ಇಲ್ಲೊಂದು. ಏನಿದೆ ಅಂದರೆ, ಲೆಟ್ ದ ಆನ್ಸರ್ಸ್ ಬಿ ಇನ್ ಅ ಸೆಂಟೆನ್ಸ್ ಲೈಕ್ ದಿಸ್ ಸ್ಟೋರಿ ಈಸ್ ಅಬೌಟ್. ಅಂದರೆ ಮೇಲೆ ಕ್ವಶನ್ಸ್ ಕೇಳಿದಾರಲ್ವಾ, ಏನಂತ ಇಲ್ಲಿ ಪ್ರಶ್ನೆ ಕೇಳ್ತೀವಿ ನೋಡಿ, ವಾಟ್ ಈಸ್ ದ ಸ್ಟೋರಿ ಅಬೌಟ್. ಅವಾಗ ಹುಡುಗ ಹುಡುಗಿ ಅಂತ ಜಸ್ಟ್ ಒನ್ ವರ್ಡಲ್ಲಿ ಬೇಡ. ದೇ ಆರ್ ದ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ಗಿವ್ ದ ಆನ್ಸರ್ಸ್ ಇನ್ ಅ ಸೆಂಟೆನ್ಸಲ್ಲಿ ಆನ್ಸರ್ ಮಾಡೋಕ್ಕೆ ಎನ್ಕರೇಜ್ ಮಾಡಿ ಅಂತ ಹೇಳಿರ್ತಾರೆ. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ ಶೀಟ್ ಇದೆ. ಇಲ್ಲಿ ಒಂದಷ್ಟು ಎಮೋಷನ್ಸ್ನ ಕೊಟ್ಟಿದ್ದಾರೆ. ಸೊ ಆ ಎಮೋಷನ್ಸ್ಗೆ ಏನು ಮಾಡಬೇಕು, ಕಲರ್ ಮಾಡೋಕ್ಕಿದೆ. ಕಲರ್ ಮಾಡಬೇಕಾದ್ರೆ ಇನ್ಸ್ಟ್ರಕ್ಷನ್ ಇದೆ. ಹ್ಯಾಪಿ ಎಮೋಷನ್ಗೆ ಬ್ಲೂ ಕಲರ್, ಸ್ಯಾಡ್ ಎಮೋಷನ್ಗೆ ಆರೆಂಜ್ ಕಲರ್, ಎಕ್ಸೈಟೆಡ್ ಇದ್ದರೆ ಯೆಲ್ಲೋ, ಆ್ಯಂಗ್ರಿ ಇದ್ದರೆ ರೆಡ್, ಸರ್ಪ್ರೈಸ್ ಇದ್ದರೆ ಪರ್ಪಲ್ ಕಲರನ್ನು ಹಾಕಬೇಕಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಗುವಿಗೆ ಒಂದು ಫೇಸ್ ಚಿತ್ರ ಕೊಟ್ಟು ಇಲ್ಲಿ ನೀನು ಇವತ್ತು ಯಾವ ಒಂದು ಫೀಲಲ್ಲಿ ಇದೆಯಾ ಅಂತಕ್ಕಂಥದ್ದನ್ನು ಡ್ರಾ ಮಾಡಿ ಇಲ್ಲಿ ಏನು ಮಾಡಬೇಕು, ಮಗು ಅದನ್ನು ಫೀಲ್ನ ಬರೀಬೇಕು. ದಿಸ್ ಈಸ್ ಏನು ಇವತ್ತಿಂದ ಇಲ್ಲಿ ರಿದಾಸ್ ಫೀಲ್ ಬರೆಯಕ್ಕೆ ಹೇಳಿದ್ದಾರೆ. ವೆನ್ ಶಿ ಡ್ರಾ ದ ರಿದಾ ವಾಸ್ ಫೀಲಿಂಗ್ ವೆನ್ ಶಿ ವಾಸ್ ವಿತ್ ಪಪ್ಪಿ ಫಸ್ಟ್, ರೈಟ್ ದ ಎಕ್ಸ್ಪ್ರೆಷನ್ ಇನ್ ದ ಬಾಕ್ಸ್. ಅವಳು ಕೂಡ ಹ್ಯಾಪಿ ಇದ್ಲಲ್ವಾ. ಸೊ ದೆನ್ ಇಲ್ಲಿ ನಿಮ್ಮನ್ನು ಡ್ರಾ ಮಾಡಿಕೊಂಡು, ನಿಮ್ಮ ಫೇಸ್ ಡ್ರಾ ಮಾಡಿಕೊಂಡು, ಹೌ ಆರ್ ಯು ಟುಡೇ, ಹೇಗಿದ್ದೀರಾ ಅಂತಕ್ಕಂಥದ್ದನ್ನು ಬರೀಬೇಕು. ನಮಗೆ ಹೆಲ್ಪ್ ಮಾಡೋಕ್ಕೆ ಇಲ್ಲಿ ಆಲ್ರೆಡಿ ಈ ಮೇಲ್ಗಡೆನೇ ಎಕ್ಸ್ಪ್ರೆಷನ್ಸ್ದು ಪಿಕ್ಚರ್ಸ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಎಕ್ಸ್ಪ್ರೆಷನ್ನ, ಫೀಲಿಂಗನ್ನು ಬರಿಬೋದು. ಇನ್ನು ಡೇ 14 ಟ್ಯೂಸ್ಡೇ ಬಂದರೆ ವಾಯ್ಸ್ ಯುವರ್ ವಿಷನ್ ಅಂತ ಕೊಟ್ಟಿದ್ದಾರೆ. ಲರ್ನಿಂಗ್ ಅಬ್ಸರ್ಟಿವ್ ಏನಂದರೆ, ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ಸ್ ಆ್ಯಂಡ್ ಕನೆಕ್ಟ್ ವಿತ್ ದೇರ್ ಎಮೋಷನ್ಸ್, ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ ಕ್ಯಾರೆಕ್ಟರ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ ದೆಮ್ ಇನ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತ ಕೊಟ್ಟರೆ. ಗೆಸ್ ದ ಎಮೋಷನ್ಸ್. ಸೊ ಎಮೋಷನ್ ಕ್ಯಾರೆಟ್ಸ್ ಗೇಮ್ ಅಂತ ಕೊಟ್ಟಾರ. ಏನು ಮಾಡಬೇಕಂದ್ರೆ, ಇಲ್ಲಿ ಆಸ್ಕ್ ದ ಚಿಲ್ಡ್ರನ್ ಟು ಫಾರ್ಮ್ ಅ ಸೆಮಿಸರ್ಕಲ್, ಪ್ಲೇಸ್ ಎ ಜಾರ್ ಇನ್ ದ ಸೆಂಟರ್ ವಿತ್ ಎಮೋಷನ್ ಪಿಕ್ಚರ್ ಆ್ಯಂಡ್ ವರ್ಡ್ ಆನ್ ಇಟ್. ಎಮೋಷನ್ ಪಿಕ್ಚರು ಮತ್ತು ವರ್ಡ್ಸ್ ಬರೆದಿಡಬೇಕು. ಗಿವ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಟು ಪಿಕ್ ಅ ಪಿಕ್ಚರ್ ಸ್ಲಿಪ್ ಆ್ಯಂಡ್ ಎನಾಕ್ಟ್ ದ ಎಮೋಷನ್, ಲೆಟ್ ದ ಅದರ್ ಚಿಲ್ಡ್ರನ್ ಗೆಸ್ ದ ಎಮೋಷನ್. ಮಗು ಆ ಜಾರಲ್ಲಿರ್ತಕ್ಕಂಥ ಎಮೋಷನ್ ಕಾರ್ಡ್ನ ತೊಗೋಬೇಕು, ಆ ಎಮೋಷನ್ ಎನಾಕ್ಟ್ ಮಾಡಬೇಕು, ಉಳಿದವರು ಅದನ್ನು ಗೆಸ್ ಮಾಡಬೇಕು. ದೆನ್ ಶೋ ದ ಎಮೋಷನ್ ಕಾರ್ಡ್. ಆವಾಗ ನೆಕ್ಸ್ಟ್ ಅದನ್ನು ತೋರಿಸ್ಬೇಕು. ಕಾರ್ಡನ್ನು ಫಸ್ಟಿಗೆ ತೋರಿಸಂಗಿಲ್ಲ, ಜಸ್ಟ್ ಎನಾಕ್ಟ್ ಮಾಡಬೇಕು, ಬೇರೆಯವರು ಗೆಸ್ ಮಾಡ್ತಕ್ಕಂಥದ್ದು. ಸೊ ಲೇಟರ್ ಶೋ ದ ಎಮೋಷನ್ ಕಾರ್ಡ್ ಆ್ಯಂಡ್ ಯು ಆಸ್ಕ್ ದ ಚಿಲ್ಡ್ರನ್ ಎಕ್ಸ್ಪ್ರೆಸ್ ದ ಸೇಮ್ ಎಮೋಷನ್ಸ್. ಅದನ್ನೇ ನೆಕ್ಸ್ಟ್ ಉಳಿದಿರೋ ಮಕ್ಕಳು ಕೂಡ ಎಮೋಷನ್ ಮಾಡತಕ್ಕಂಥದ್ದನ್ನು ಮಾಡೋದು. ದಿಸ್ ಈಸ್ 14th ಡೇ ಆ್ಯಕ್ಟಿವಿಟಿ. ಲೆಟ್ ಅಸ್ ರೀಕಾಲ್ ಆ್ಯಂಡ್ ರೀಟೆಲ್. ಸೊ ಹಿಂದಿನ ದಿನ 30th ಡೇನಲ್ಲಿ ಏನು ಸ್ಟೋರಿ ಇತ್ತಲ್ಲ, ಅದನ್ನ ರೀಕಾಲ್ ಮಾಡಿ ಅದನ್ನು ಮತ್ತೆ ರೀಟೆಲ್ ಹೇಳ್ತಕ್ಕಂಥದ್ದು ಪ್ರೊಸೀಜರ್ ಕೂಡ ಕೊಟ್ಟಿದ್ದಾರೆ. ಸೊ ಪೀರ್ ಟಾಕಲ್ಲಿ ಮಕ್ಕಳಿಗೆ ಒಂದು ಸ್ಟೋರಿ ಕುರಿತು ಮಾತಾಡ್ತಕ್ಕಂಥದ್ದನ್ನು ಹೇಳಬೇಕು ಅಂತ ಹೇಳಿದ್ದಾರೆ. ಸೊ
ಆ್ಯಕ್ಟಿವಿಟಿ ಶೀಟಲ್ಲಿ ಇಲ್ಲಿ ಅಬ್ಸರ್ವ್ ದ ಪಿಕ್ಚರ್ಸ್ ಆ್ಯಂಡ್ ಸೀಕ್ವೆನ್ಸ್ ದೆಮ್ ಕರೆಕ್ಟ್ಲಿ, ರೈಟ್ ದ ಎಮೋಷನ್ಸ್ ಯು ಸಿ ಇನ್ ಈಚ್ ಪಿಕ್ಚರ್. ಸೊ ಇಲ್ಲಿ ಫಸ್ಟು ನಂಬರ್ ಕೊಡಬೇಕು, ನೆಕ್ಸ್ಟ್ ಎಮೋಷನ್ಸ್ನ ಕೆಳಗಡೆ ಬಾಕ್ಸಲ್ಲಿ ಬರೀಬೇಕು. ಕ್ವಶನ್ ಆನ್ಸರ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಡ್ರಾ ರೈಟ್ ವಾಟ್ ಮೇಕ್ಸ್ ಯು ಫೀಲ್ ಹ್ಯಾಪಿ. ನಿಮಗೆ ಯಾವುದು ತುಂಬ ಹ್ಯಾಪಿ ಆಗತಕ್ಕಂಥದ್ದು ಅದನ್ನು ಡ್ರಾ ಮಾಡಿ ಅಂತ ಕೂಡ ವರ್ಕ್ಶೀಟನ್ನು ಕೊಟ್ಟಿದ್ದಾರೆ. ಇನ್ನು ಡೇ 15 ಲರ್ನಿಂಗ್ ಔಟ್ಕಮ್ಮು ರೀಡ್ಸ್ ಶಾರ್ಟ್ ಸೆಂಟೆನ್ಸಸ್ ಟು ನೋ ವರ್ಡ್ಸ್ ಬೈ ರಿಕಗ್ನೈಸಿಂಗ್ ಇಂಡಿವಿಜುವಲ್ ಲೆಟರ್ಸ್, ಸೌಂಡ್ಸ್ ಆ್ಯಂಡ್ ಸೈಟ್ ವರ್ಡ್ಸ್ ಅಂತ. ಇಲ್ಲಿ ಜಿಂಗಲ್ಸ್ ಎಂಜಾಯ್, ರೆಡಿ ಸೆಟ್ ರೀಡ್, ದ ರೀಡಿಂಗ್ ಜೋನ್ ಅಂತ 3 ಆ್ಯಕ್ಟಿವಿಟೀಸ್ ಇದಾವೆ. ಡೇ 15 ಜಿಂಗಲ್ಸ್ ಎಂಜಾಯ್ನಲ್ಲಿ ರಿಕಗ್ನೈಸಸ್ ದ ಲೆಟರ್ಸ್, ಸೌಂಡ್ಸ್, ಐಡೆಂಟಿಫೈಸ್ ಆ್ಯಂಡ್ ರೀಡ್ ದ ಸೈಟ್ ವರ್ಡ್ಸ್ ವಿತ್ ಪ್ರಾಪರ್ ಸ್ಪೆಲ್ಲಿಂಗ್ ಆ್ಯಂಡ್ ಸೌಂಡ್ ಅಂತ ಇದೆ. LTM ಸ್ಪಿಂಕ್ ಅಂದರೆ ಆ್ಯಂಕರ್ ಚಾರ್ಟ್ ಫಾರ್ ರೈಮ್, ಸೈಟ್ ವರ್ಡ್ಸ್, ಫ್ಲ್ಯಾಶ್ ಕಾರ್ಡ್ಸ್, ಸೆಂಟೆನ್ಸ್ ಟ್ರೈಬ್ಸ್ ಅಥವಾ ಫ್ಲ್ಯಾಶ್ ಕಾರ್ಡ್ಸ್, ಕ್ಲಾಸ್ ರೂಮ್ ಆಬ್ಜೆಕ್ಟ್ಸ್, ಜೊತೆಗೆ ಫೋನಿಕ್ ಸಾಂಗ್ ಅಂತ ಇದೆ. ಫೋನಿಕ್ ಸಾಂಗ್ ನಿಮಗೆ ಗೊತ್ತಿದ್ದರೆ ಹೇಳ್ಬೋದು, ಇಲ್ಲಾಂದರೆ ಯೂಟ್ಯೂಬ್ ಲಿಂಕ್ ಇದೆ, ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಆಸ್ಕ್ ಇಟ್ಸ್ ಅ ರೈಮ್ ಟೈಮ್. ಫಸ್ಟಿಗೆ ರೈಮ್ ಮೂಲಕನೇ ನೋಡಿ ಯಾವಾಗಲೂ ಇದನ್ನು ಮಾಡೋದು ಇವರು. ಪ್ಲೇ ದ ವಿಡಿಯೋ, ಇಲ್ಲಿರತಕ್ಕಂಥ ವಿಡಿಯೋನ ಮೊಬೈಲ್ ಅಥವಾ ಕಂಪ್ಯೂಟ್ರಲ್ಲಿ ಅಥವಾ ಟಿ ವಿನಲ್ಲಿ ನಾವು ಪ್ಲೇ ಮಾಡಿ ರಿಸೈಡ್ ದ ಫೋನಿಕ್ ಸಾಂಗ್ ವಿತ್ ಪ್ರೊನೌನ್ಸಿಯೇಷನ್, ಪಾಸಿಂಗ್ ಆ್ಯಂಡ್ ಇಂಟೋನೇಷನ್, ಹ್ಯಾವ್ ದ ಚಿಲ್ಡ್ರನ್ ರಿಸೈಟ್ ಆಫ್ಟರ್ ಯು, ಇದನ್ನು ಹೇಳ್ತಕ್ಕಂಥದ್ದನ್ನು ಮಾಡೋದು. ನೆಕ್ಸ್ಟ್ ಇಲ್ಲಿ ಸೈಟ್ ವರ್ಡ್ಸ್ ಕೇಕ್ ವಾಕ್ ಅಂತ ಇದೆ. ಸೊ ಇದು ಈ ಥರದ್ದರೆ ಸೈಟ್ ವರ್ಡ್ಸ್ಗಳನ್ನು ಯೂಸ್ ಮಾಡ್ಕೊಳ್ಬೇಕು. ರೈಟ್ words in a circle on the floor with chalk or write them on a paper and put them on the floor in your classroom. ಈ ಸೈಟ್ ವರ್ಡ್ಸ್ ಇದಾವಲ್ಲ ಇವನ್ನ ಚಾಪೀಸಲ್ಲಿ ಕೆಳಗಡೆ ಫ್ಲೋರಲ್ಲಿ ಬರಿಬೋದು ಅಥವಾ ಕಾರ್ಡಲ್ಲಿ ಬರ್ಕೊಂಡು ಪ್ಲೇಸ್ ಮಾಡ್ಬೋದು ಫ್ಲೋರ್ ಮೇಲೆ. ಲೆಟ್ ದ ಚಿಲ್ಡ್ರನ್ ಸ್ಟ್ಯಾಂಡ್ ಆ್ಯಂಡ್ ವಾಕ್ ಅರೌಂಡ್ ದ ಸರ್ಕಲ್ ಆ್ಯಂಡ್ ಪ್ಲೇ ದ ಮ್ಯೂಸಿಕ್. ಇದು ಮ್ಯೂಸಿಕಲ್ ಚೇರ್ ಆಡ್ತೀವಲ್ಲ ಆ ಥರ. ಸೊ ಅಲ್ಲಿ ಮಕ್ಕಳು ಅದನ್ನು ಮ್ಯೂಸಿಕ್ ಹಾಕಿದಾಗ ಅದ್ರ ಸುತ್ತ ಓಡಾಡ್ತಿರ್ಬೇಕು. ವೆನ್ ದ ಮ್ಯೂಸಿಕ್ ಸ್ಟಾಪ್ ಲೆಟ್ ಈಚ್ ಒನ್ ಚೂಸ್ ಅ ವರ್ಡ್ ಆ್ಯಂಡ್ ಸ್ಟ್ಯಾಂಡ್ ದೇರ್. ಅವರು ಒಂದೊಂದು ಕಾರ್ಡನ್ನು ತಗೊಂಡು ಅದ್ರ ಬಗ್ಗೆ ದೆನ್ ಟೀಚರ್ ಸೇಸ್ ಒನ್ ವರ್ಡ್ ಆ್ಯಂಡ್ ದ ಚೈಲ್ಡ್ ಸ್ಟ್ಯಾಂಡಿಂಗ್ ಆನ್ ದ್ಯಾಟ್ ವರ್ಡ್ ವಿನ್ಸ್. ಯಾರು ಟೀಚರ್ ಯಾವ ವರ್ಡ್ ಹೇಳ್ತಾರಲ್ಲ ಅವರು ವಿನ್ ಆಗ್ತಾರೆ ಆ ಒಂದು ಇದರಲ್ಲಿ ಅಂತಕ್ಕಂಥದ್ದು. ಇದು ಗೇಮ್. ಕಂಟಿನ್ಯೂ ದ ಸೇಮ್ ಟಿಲ್ ಯು ಕಂಪ್ಲೀಟ್ ದ ಸರ್ಕಲ್, ನಂಬರ್ ಆಫ್ ವರ್ಡ್ಸ್ ರಿಟರ್ನ್ ಸ್ಪ್ರೆಡ್ ಆನ್ ದ ಫ್ಲೋರ್. ಇವೆಲ್ಲ ವರ್ಡ್ಸ್ ಮುಗಿಯತ್ತ ನಾನು ಈ ಗೇಮನ್ನು ಮಾಡಿಸ್ಬೇಕು. ಇನ್ನು ಹಂಟ್ ದ ಸೈಟ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಹುಡುಕೋದು ಹೇಗೆ? ಡಿವೈಡ್ ದ ಚಿಲ್ಡ್ರನ್ ಇಂಟು 2 ಗ್ರೂಪ್ಸ್ ಅಕಾರ್ಡಿಂಗ್ ಟು ದ ಸ್ಟ್ರೆಂತ್ ಆಫ್ ದ ಕ್ಲಾಸ್. ಅದನ್ನು ನಮ್ಮ ಕ್ಲಾಸ್ ಪ್ರಕಾರ ಗ್ರೂಪ್ ಮಾಡ್ಬೋದು. ಕಡಿಮೆ ಜನ ಇದ್ದರೆ ಒಬ್ಬೊಬ್ಬರನ್ನ ಯೂಸ್ ಮಾಡ್ಕೊಳ್ಬೋದು. ಲೆಟ್ ದ ಚಿಲ್ಡ್ರನ್ ಸಿಟ್ ಇನ್ ದೇರ್ ಗ್ರೂಪ್, ಪ್ರೊವೈಡ್ ಈಚ್ ಗ್ರೂಪ್ ವಿತ್ ನ್ಯೂಸ್ ಪೇಪರ್ಸ್, ಮ್ಯಾಗಝೀನ್ಸ್, ಪ್ಯಾಂಪ್ಲೆಟ್ಸ್. ನೋಡಿ ಇದು ಅಪ್ಲಿಕೇಶನ್ ಸ್ಕಿಲ್. ಇಲ್ಲಿ ನೀವು ಕಲಿಸಿರ್ತೀರಲ್ಲ ಸೈಟ್ ವರ್ಡ್ಸು, ಅದು ಮಗುವಿಗೆ ಯಾವ ಟೆಕ್ಸ್ಟ್ ಆದರೂ ಕೂಡ ಅಲ್ಲಿ ಸಿಗುತ್ತೆ. ಓನ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಮಾತ್ರ ಇರುತ್ತೆ ಅಂತ ಅಲ್ಲ, ಬೇರೆ ಟೆಕ್ಸ್ಟಲ್ಲೂ ಕೂಡ ನನಗೆ ಈ ಎಲ್ಲ ಸೈಟ್ ವರ್ಡ್ಸು ಸಿಗ್ತಾವೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಅವ್ರು ಹೇಳ್ತಾ ಇರೋದಿಲ್ಲಿ ಯೂಸ್ ಮ್ಯಾಗಝೀನ್ಸ್, ನ್ಯೂಸ್ ಪೇಪರ್ಸ್, ಪಾಂಪ್ಲೆಟ್ಸ್ ಅಂತ. ಅಲ್ಲಿ ಮಕ್ಕಳು ಏನು ಫ್ರಮ್ ದ ಗ್ರೂಪ್ ಸ್ಪೆಲ್ ಆ್ಯಂಡ್ ರೀಡ್ ಔಟ್ ಒನ್ ಸೈಟ್ ವರ್ಡ್. ಅವರು ಏನು ಮಾಡಬೇಕು, ಅದನ್ನು ಅಲ್ಲಿ ಸಿಗ್ತಕ್ಕಂಥ ಸೈಟ್ ವರ್ಡ್ಸ್ನ ಓದಬೇಕು, ಹೇಳಬೇಕು ಅಥವಾ ಗುರುತಿಸ್ಬೇಕು ಅಥವಾ ಸರ್ಕಲ್ ಮಾಡ್ತಕ್ಕಂಥದ್ದು ಏನು ಹೇಗೆ ಬೇಕಾದರೂ ಹೇಳ್ಬೋದು ಹಂಟ್ ದ ಸೈಟ್ ವರ್ಡ್ಸ್ ಆ್ಯಕ್ಟಿವಿಟಿನಲ್ಲಿ. ಇನ್ನು ಡೇ 15 ಆ್ಯಕ್ಟಿವಿಟಿ ಶೀಟನ್ನು ಏನು ಕೊಟ್ಟಿದ್ದಾರೆ ಅಂದರೆ ಐಡೆಂಟಿಫೈ ದ ಬಿಗಿನಿಂಗ್ ಸೌಂಡ್ ಆಫ್ ಈಚ್ ಪಿಕ್ಚರ್ ಆ್ಯಂಡ್ ಡ್ರಾ ದ ಲೈನ್ ಟು ಕನೆಕ್ಟ್ ಇಟ್. ಒನ್ ಎಕ್ಸಾಂಪಲ್ ಈಸ್ ಡನ್ ಫಾರ್ ಯು ಅಂತ ಕೊಟ್ಟರೆ. ಇಲ್ಲಿ ಪಿಕ್ಚರ್ಸ್ ಇದೆ ಅಲ್ವಾ. ಸೊ ಪಿಕ್ಚರ್ ಒಂದು ಕೊಟ್ಟರೆ ನೋಡ್ರಿ, ಆ್ಯಂಟ್ ಎ ಸೌಂಡ್. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಕೌ ಸಿ. ನೆಕ್ಸ್ಟ್ ಕ್ಯಾಟ್ ಬನ್ ಬ, ಗೋಟ್ ಗ, ರ್ಯಾಟ್ ಟೈಗರ್, ಲಯನ್ ಐಸ್ ಕ್ರೀಮ್. ಲಯನ್ ಎಲ್ಲಿದೆ? ಇಲ್ಲಿ ಬರಲ್ಲ ಲಯನ್, ಎಲ್ಲಿಗೆ ಬರುತ್ತೆ ಅಲ್ವಾ? ಇಲ್ಲಿ ಎಲ್ಲಿ ಕೊಟ್ಟೇ ಇಲ್ವಲ್ವಾ? ಸೊ ನಾವೊಂದು ಡ್ರಾ ಮಾಡಿಬಿಡೋಣ ನೆಕ್ಸ್ಟ್ ಅವಾಗ. ಲಯನ್ ಇಲ್ಲ ಅಂದರೆ ಬಿಡಿ. ಐಸ್ ಕ್ರೀಮ್, ಗ್ಲಾಸ್, ಈ ಥರ ಈ ವರ್ಡ್ಸ್ದು ಫಸ್ಟ್ ಸೌಂಡ್ ಇವೇನು ಪಿಕ್ಚರ್ಸ್ ಇದಾವಲ್ವಾ, ಈ ಪಿಕ್ಚರ್ಸ್ ಎಮ್ ಮಂಕಿ, ಮ
ಎಮ್ ಸೌಂಡ್ ಯಾವ ಲೆಟ್ರು? ಎಮ್ ಸೌಂಡು. ಇದರಲ್ಲಿ ಫಸ್ಟಿಗೆ ಏನು ಕಲ್ತಿರ್ತೀವಿ? ಎಮ್ ಸೇಸ್ ಮ ಅಂತ ಕಲ್ತಿರ್ತೀವಿ. ಈಗ ಮಂಕಿ ಸೌಂಡ್ ಸ್ಟಾರ್ಟ್ಸ್ ವಿತ್ ಎಮ್ ಅನ್ನೋದನ್ನು, ಮಂಕಿ ಲೆಟರು ಸ್ಟಾರ್ಟ್ ವಿತ್ ಎಮ್ ಅನ್ನೋದನ್ನು ವೈಸ್ ವರ್ಸ ಸೌಂಡ್ಸಿಂದ ಲೆಟರ್ ಕಂಡುಹಿಡಿತಕ್ಕಂಥದ್ದು. ಐಡೆಂಟಿಫೈ ದ ಎಂಡಿಂಗ್ ಸೌಂಡ್. ಈಗ ಇಲ್ಲಿ ಸ್ಟಾರ್ಟಿಂಗ್ ಸೌಂಡ್ ಆಯಿತು ಆ್ಯಂಟ್, ಲಾಸ್ಟ್ ಸೌಂಡ್ ಏನು? ಟಿ. ಜಗ್ ಲಾಸ್ಟ್ ಸೌಂಡು ಗ್. ಫ್ಯಾನ್ ಅದು ಅವ್ರು ಕೊಟ್ಟಾರ. ಇದು ಲಿಪ್ ಪ್. ಪೆನ್ ನ. ಈ ಥರ ಒಂದು ಆ್ಯಕ್ಟಿವಿಟಿ ಶೀಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೂ ಒಂದು ಆ್ಯಕ್ಟಿವಿಟಿ ಶೀಟ್ ಇದೆ. ಇದರಲ್ಲಿ ಯಾವುದು ಕರೆಕ್ಟಾಗಿರ್ತಕ್ಕಂಥ ವರ್ಡನ್ನು ಇಲ್ಲಿ ಎ ಯು ಅನ್ನೋದಕ್ಕಿಂತನೂ ಸೌಂಡ್ಸ್ ಇರಬೇಕು. ಯಾನ ಅನ. ದಿಸ್ ಈಸ್ ಕ್ಯಾಟ್. ಯಾ ಬೇಕು. ಯಾಗೆ ಎ ಹಾಕೋಣ ಯು ಹಾಕೋಣ ಅಂತ ಕೇಳಬೇಕು, ಫಿಲ್ ಮಾಡಬೇಕಾ ಅಂತ. ನೆಕ್ಸ್ಟು ಹೆನ್, HEN ಹೆನ್. ಎಗೆ ಇ ಕರೆಕ್ಟಾ ಯು ಕರೆಕ್ಟಾ ಅಂತ ಈ ಥರ ಸೌಂಡ್ಸ್ ಮೂಲಕ ಆನ್ಸರ್ನ ಕೇಳ್ರಿ. HEN ಹೆನ್ ಅಂತ ಸ್ಪೆಲ್ಲಿಂಗನ್ನು ಕೇಳೋದಕ್ಕಿಂತ ಸೌಂಡ್ಸ್ ಮೂಲಕ ಕೇಳಿದ್ರೆ ಬೆಟರ್ ಆಗಿರುತ್ತೆ. ಯಾಕಂದರೆ ಮಕ್ಕಳಿಗೆ ಲೆಟರ್ ಸೌಂಡನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡೋಕ್ಕಾಗ್ತದೆ. ಇಲ್ಲಿ ರೀಡ್ ದ ಸೌಂಡ್ಸ್ ಆ್ಯಂಡ್ ರೈಟ್ ದ ವರ್ಡ್ಸ್. ಇಲ್ಲೂ ಕೂಡ ಹಾಗೆ ಕೊಟ್ಟರವರು ಸೌಂಡ್ಸ್ನ ಓದಿ ಬರಿಬೇಕು. ನೆಕ್ಸ್ಟ್ ಡೇ 16 ರೆಡಿ ಸೆಟ್ ರೀಡ್ ಅಂತ ಇದೆ. ರಿಕಗ್ನೈಸ್ ಲೆಟರ್ ಸೌಂಡ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಐಡೆಂಟಿಫೈ ಆ್ಯಂಡ್ ರೀಡ್ ದ ಸೈಟ್ ವರ್ಡ್ ವಿತ್ ಪ್ರಾಪರ್ ಸ್ಪೆಲ್ಲಿಂಗ್ ಆ್ಯಂಡ್ ಸೌಂಡ್. ಐಡೆಂಟಿಫೈಸ್ ದ ಲೆಟರ್ ಸೌಂಡ್ಸ್ ಆ್ಯಂಡ್ ರೀಡ್ಸ್ ಶಾರ್ಟ್ ಸೆಂಟೆನ್ಸಸ್. ಸ್ಟೆಪ್ 1 ಏನಿದೆ ಅಂದರೆ ಐ ಸ್ಪೈ. Think of an object in the class but don't tell the children what it is. For example, you can say, I spy something that start with the letter B. ನೋಡಿ, ಮಕ್ಕಳಿಗೆ ನಾವೊಂದು ಅಬ್ಜೆಕ್ಟ್ನ ಥಿಂಕ್ ಮಾಡಿ ನಾನು ಗೆಸ್ ಮಾಡ್ತಕ್ಕಂಥದ್ದು. ಆ ಒಂದು ಥಿಂಗಿಗೆ ಯಾವ ಲೆಟರ್ ಕರೆಕ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು. ಸೊ ಅವರು ಹೇಳ್ತಾರೆ ಏನು ಇದೇ ಥರ ಬೇರೆ ಬೇರೆ ಥಿಂಗ್ಸ್ಗಳನ್ನು ನಾವು ಹೇಳಬಹುದು ಮಕ್ಕಳಿಗೆ. ಐ ಸ್ಪೈ ಆ್ಯಂಡ್ ಸ್ಪೆಲ್ ಆ್ಯಂಡ್ ಸ್ಪಿಲ್ ಅಂತ ಇದೆ. ಸ್ಪೆಲ್ ಆ್ಯಂಡ್ ಸ್ಪಿಲ್, ವಾಟ್ ಅ ನೇಮ್. Ask the children in form a circle, semicircle. Put all the sight word flashcard in a box. Place the box in the center of the circle. Let each child come pick a card, spell and word with the proper letter sound and read aloud. ಸೊ ಫ್ಲ್ಯಾಶ್ ಕಾರ್ಡ್ಸ್ನ ಇಟ್ಟು ಆ ಲೆಟರ್ ಸೌಂಡ್ಸ್ನ ಹೇಳ್ತಾ ಮಕ್ಕಳು ಆ ಒಂದು ವರ್ಡನ್ನು ಹೇಳಬೇಕು. ನೆಕ್ಸ್ಟು ಸೆಂಟೆನ್ಸ್ ಸ್ಟಾರ್ಟರ್. ನಾವು ಡಿಶಲ್ಲಿ ಮಾತ್ರ ಸ್ಟಾರ್ಟರ್ ನೋಡಿದ್ದೀವಿ, ಇವಾಗ ಸೆಂಟೆನ್ಸ್ ಸ್ಟಾರ್ಟರ್ ನೋಡೋಣ ಏನಿದೆ ಅಂತ. ಪೇರ್ ದ ಚಿಲ್ಡ್ರನ್. ಗ್ರೂಪ್ ಮಾಡಿ ಇಬ್ಬಿಬ್ಬರನ್ನ ಪೇರ್ ಮಾಡಿ. ಗಿವ್ ಈಚ್ ಪೇರ್ ಎ ಸೆಂಟೆನ್ಸ್ ಸ್ಟ್ರೈಪ್. ಒಂದು ಸೆಂಟೆನ್ಸ್ ಸ್ಟ್ರೈಪನ್ನು ಕೊಡಿ. ಎಕ್ಸಾಂಪಲ್, ದ ಕ್ಯಾಟ್ ಸ್ಯಾಟ್ ಆನ್ ದ ಮ್ಯಾಟ್. ದಿಸ್ ಈಸ್ ಮೈ ಹ್ಯಾಟ್. ಈ ಥರ ಸಿಂಪಲ್ ಆಗಿರೋ ಸೆಂಟೆನ್ಸ್ನ ಕೊಡಿ. ಲೆಟ್ ದೆಮ್ ಐಡೆಂಟಿಫೈ ದ ಮೋಸ್ಟ್ ರಿಪೀಟೆಡ್ ಲೆಟರ್ ಸೌಂಡ್ ಇನ್ ಈಚ್ ವರ್ಡ್ ಆ್ಯಂಡ್ ದ ಸೈಟ್ ವರ್ಡ್ಸ್ ಇನ್ ದ ಸೆಂಟೆನ್ಸಸ್. ದ ಕ್ಯಾಟ್ ಸ್ಯಾಟ್ ಆನ್ ದ ಮ್ಯಾಟ್. ಇಲ್ಲಿ ಯಾ ಮತ್ತು ಟ್ ಅಂತಕ್ಕಂಥದ್ದು ರಿಪೀಟ್ ಆಗಿದೆ. ದ ಕ್ಯಾಟ್ ಸ್ಯಾಟ್ ಆನ್ ದ ಮ್ಯಾಟ್ ಅಂತಂದು ಸೌಂಡ್ ಇದೆ ಅಲ್ವಾ. ಹಾಗೆ ಇಲ್ಲಿ ಸೈಟ್ ವರ್ಡ್ಸ್ ಯಾವುದು? ದ ಮತ್ತು ಆನ್. ಈ ಥರ ಪ್ರಿಪೇರ್ ಸೆಂಟೆನ್ಸ್ ಸ್ಟ್ರೈಪ್ಸ್ ಆ್ಯಂಡ್ ಸೈಟ್ ವರ್ಡ್ ಕಾರ್ಡ್ಸ್ ಆ್ಯಸ್ ಪರ್ ಯುವರ್ ಕ್ಲಾಸ್ ಸ್ಟ್ರೆಂತ್. ಅಂದರೆ ಇಬ್ಬಿಬ್ಬರು ಮಾಡ್ತೀರಿ ಅಂದರೆ ನಿಮ್ಮ ಕ್ಲಾಸಲ್ಲಿ 30 ಜನ ಇದ್ದರೆ ನೀವು 15 ಸೆಂಟೆನ್ಸ್ ಸ್ಟ್ರೈಪ್ಸ್ನ ರೆಡಿ ಮಾಡಿಟ್ಕೊಳ್ಬೇಕಾಗ್ತದೆ. See that every child gets a chance to read and participate in the activity. Crack the sight words. Circle the sight words in the given picture and write in the boxes given below. ಇದರಲ್ಲಿ ಸೈಟ್ ವರ್ಡ್ ಯಾವುದು ಅದು ಮಾತ್ರ ಸರ್ಕಲ್ ಮಾಡಿ ಕೆಳಗಡೆ ಬಾಕ್ಸಲ್ಲಿ ಬರೀಬೇಕು. ಇಲ್ಲಿ ಪಿಕ್ಚರ್ ಸೈಟ್ ವರ್ಡ್ಸನ್ನು ಈ ಒಂದು ಬ್ಲ್ಯಾಂಕ್ ಸೆಂಟೆನ್ಸಲ್ಲಿ ಬರೀಬೇಕು. ನೆಕ್ಸ್ಟ್ ಡೇ 17 ದ ರೀಡಿಂಗ್ ಜೋನ್ ಅಂತ ಕೊಟ್ಟಾರ. ರಿಕಗ್ನೈಸಸ್ ಲೆಟರ್ ಸೌಂಡ್ಸ್. ಐಡೆಂಟಿಫೈ ಆ್ಯಂಡ್ ರೀಡ್ ದ ಸೈಟ್ ವರ್ಡ್ಸ್ ವಿತ್ ಪ್ರಾಪರ್ ಸ್ಪೆಲ್ಲಿಂಗ್ ಆ್ಯಂಡ್ ಸೌಂಡ್. ಐಡೆಂಟಿಫೈಸ್ ಲೆಟರ್ ಸೌಂಡ್ಸ್ ಆ್ಯಂಡ್ ರೀಡ್ಸ್ ಶಾರ್ಟ್ ಸೆಂಟೆನ್ಸಸ್. ಇದಕ್ಕೆ ನಮಗೇನೇನು ಬೇಕು? ಸೈಟ್ ವರ್ಡ್ ಫ್ಲ್ಯಾಶ್ ಕಾರ್ಡ್ಸ್, ಸೆಂಟೆನ್ಸ್ ಟೈಪ್ಸ್ ಫ್ಲ್ಯಾಶ್ ಕಾರ್ಡ್ಸ್, ಕ್ಲಾಸ್ ರೂಮ್ ಅಬ್ಜೆಕ್ಟ್ಸ್ ಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಫ್ಲೈ ಸ್ವ್ಯಾಟರ್ ರಿಲೇ ರೇಸ್ ಅಂತ ಕೊಟ್ಟಾರ. ಫ್ಲೈ ಸ್ವ್ಯಾಟರ್ ರಿಲೇ ರೇಸ್ ಅಂತ. ಇದನ್ನು ಹೇಗೆ ಮಾಡಬೇಕಂದ್ರೆ ಡಿವೈಡ್ ದ ಚಿಲ್ಡ್ರನ್ ಇಂಟು 3 to 4 ಪ್ಯಾರಲೈಲ್ ಲೈನ್ಸ್ ಫೇಸಿಂಗ್ ದ ಬ್ಲ್ಯಾಕ್ ಬೋರ್ಡ್. ಇಲ್ಲಿ ಬ್ಲ್ಯಾಕ್ ಬೋರ್ಡ್ ಇದ್ದರೆ ಈ ಥರ
3 ಇಂದ 4 ಲೈನ್ಸ್ ಮಾಡಿ ರೈಟ್ ದ ಟಾರ್ಗೆಟ್ ಸೈಟ್ ವರ್ಡ್ಸ್ ಆ್ಯಂಡ್ ಫೋನಿಕ್ ವರ್ಡ್ಸ್ ಅಕ್ರಾಸ್ ದ ಬೋರ್ಡ್ ಮೇಲೆ ಇಲ್ಲಿ ಬರೀಬೇಕೆಲ್ಲ ಸೈಟ್ ವರ್ಡ್ಸು ಫೋನಿಕ್ ವರ್ಡ್ಸ್ನ. ಫೋನಿಕ್ ವರ್ಡ್ಸ್ ಯಾವುದು ಅಂತ ಮತ್ತೆ ಕೇಳ್ಬಿಡ್ರಿ. ಕ್ಯಾಟ್, ಬ್ಯಾಟ್, ಪಿನ್, ಬಿನ್ ಇವೆಲ್ಲ ಬರುತ್ತೆ. ಸೊ ಕಾಲ್ ಔಟ್ ಎ ಶಾರ್ಟ್ ಸೆಂಟೆನ್ಸ್. The bug can hop. The first child in each line must raise up, swat the first word of the sentence, spell and say the word. Then pass the swatter to the next teammate like a baton and head back to the line so the team can collectively decode the whole sentence. ಇದು ಲೆಟ್ ದ ಗೇಮ್ ಕಂಟಿನ್ಯೂ ಟಿಲ್ ಆಲ್ ದ ಚಿಲ್ಡ್ರನ್ ಪಾರ್ಟಿಸಿಪೇಟ್. ಇಲ್ಲಿ ಏನು ಮಾಡಬೇಕು ಅಂದರೆ ಬೋರ್ಡ್ ಮೇಲೆ ನಾವು ಫ್ಲ್ಯಾಶ್ ಕಾರ್ಡ್ನ ಹಚ್ಚಿರಬೇಕು, ಅಥವಾ ನೀವು ಬೇಕಿದ್ರೆ ನೆಲದ ಮೇಲೆ ಕೂಡ ಇಟ್ಕೋಬೋದು. ಇವನ್ನ ಏನಂದ್ರೆ ದ ಬಗ್ ಕ್ಯಾನ್ ಹಾಪ್. ನೋಡಿ ಇಲ್ಲಿ 4 ಶಬ್ದ ಬರುತ್ತೆ. ದ ಬಗ್ ಕ್ಯಾನ್ ಹಾಪ್. ಈಗ ಏನು ಮಾಡಬೇಕು, ಈ 3 ಲೈನ್ಸ್ ನಿಲ್ಲಿಸಿರ್ತೀರ. ಮೊದಲೇ ನಿಂತಿರೋ ಮಕ್ಕಳು ಓಡಿ ಹೋಗ್ತಾರೆ. ಫಸ್ಟ್ ಏನು ತರ್ಬೇಕು, ಅವರು ದನೇ ತಗೊಂಬರ್ಬೇಕು. ಯಾವ ಟೀಮ್ನ ಇರ್ಬೇಕಾದ್ರೆ ತಗೊಂಬರ್ಲಿ, ತಗೊಂಬಂದು ನೆಕ್ಸ್ಟ್ ಹುಡುಗ ಕೊಡಬೇಕು. ನೆಕ್ಸ್ಟ್ ನಿಂತಿರೋನಿಗೆ ಅವನೇನು ಮಾಡ್ಬೇಕು, ಈಗ ಬಗ್ ತೊಗೊಂಬರ್ಬೇಕು. ಹೋಗಿ ಬಗ್ ಕಾರ್ಡನ್ನು ತೊಗೊಂಬರ್ಬೇಕು. ಅವನೇನು ಬೇಕು ಅವೆರಡೂ 3ನೇ ದಿನ ಕೊಡಬೇಕು. ಏನಂತ ಕ್ಯಾನ್ ಹುಡ್ಕೊಂಬರ್ಬೇಕು. ನೆಕ್ಸ್ಟ್ ಇನ್ನೊಬ್ಬನು ಹಾಪ್. ಯಾರು ಕರೆಕ್ಟ್ ಸೆಂಟೆನ್ಸ್ನ ಮಾಡ್ತಾರೋ ಅವರು ವಿನ್ ಆಗ್ತಾರೆ. ಇದು ಫ್ಲೈ ಸ್ವೆಟರ್ ರಿಲೇ ರೇಸ್ ಗೇಮ್. ನೆಕ್ಸ್ಟು ಮಂಚ್ ದ ಟೆಕ್ಸ್ಟ್ ಅಂತ ಇದೆ. ಮಂಚ್ ಇಟ್. Ask the children to sit in a circle or semicircle. Place short text cards in the center of the circle in front of the children. Ask any one child to go pick up one card, spell and read the sentence correctly. Let all the children read and participate in the activity. ಸೊ ಎಲ್ಲರಿಗೂ ಏನು ಮಾಡಬೇಕಂದ್ರೆ ಶಾರ್ಟ್ ಟೆಕ್ಸ್ಟ್ ಕಾರ್ಡ್ಸ್ನ ಕೊಟ್ಟು ಅವುಗಳನ್ನು ಓದೋಕ್ಕೆ ಹಚ್ಚಬೇಕು. ನೆಕ್ಸ್ಟ್ ಲೆಟಸ್ ರೀಡ್ ವಿತ್ ಜಾಯ್. ಇದು ಪೇರ್ ಆ್ಯಕ್ಟಿವಿಟಿ. ಪೇರ್ ದ ಚಿಲ್ಡ್ರನ್. ಇಬ್ಬಿಬ್ಬರು ಪೇರ್ ಅಂದರೆ ಜೊತೆಗಾರರು, ಜೊತೆ ಮಾಡಬೇಕು. ಗಿವ್ ಈಚ್ ಪೇರ್ 3-4 ಸೆಂಟೆನ್ಸ್ ಕೊಡಬೇಕು. ಈ ಸೆಂಟೆನ್ಸ್ ಏನು ತುಂಬ ಕಷ್ಟದ್ದಲ್ಲ ನೋಡ್ರಿ. ಅವ್ರು ಆಲ್ರೆಡಿ ಕೊಟ್ಟರೆ ದ ಕ್ಯಾಟ್ ಸ್ಯಾಟ್ ಆನ್ ಎ ಮ್ಯಾಟ್, ದ ಕ್ಯಾಟ್ ಈಸ್ ಫ್ಯಾಟ್, ದ ಫ್ಯಾಟ್ ಕ್ಯಾಟ್ ಏಟ್ ದ ರ್ಯಾಟ್. ಲೆಟ್ ಈಚ್ ಚೈಲ್ಡ್ ಇನ್ ದ ಗ್ರೂಪ್ ರೀಡ್ 1 ಸೆಂಟೆನ್ಸ್ ಈಚ್. ಪ್ರಿಪೇರ್ ಕಾರ್ಡ್ಸ್ ಆ್ಯಸ್ ಫಾರ್ ಯುವರ್ ಕ್ಲಾಸ್ ಸ್ಟ್ರೆಂತ್. ಈ ಥರ ಕಾರ್ಡ್ಗಳನ್ನು ಮಾಡ್ಕೋಬೇಕು. ಸೊ ಈ ಒಂದು ವಾರಕ್ಕೆ ನಮಗೆ ಏನೇನೆಲ್ಲ ಬೇಕು ಅಂತಂದರೆ ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ ಸೈಟ್ ವರ್ಡ್ಸು ಫ್ಲ್ಯಾಶ್ ಕಾರ್ಡ್ ಬೇಕು ನೋಡ್ರಿ. ಫಸ್ಟಿಗೆ ಪಿಕ್ಚರ್ ಸ್ಟೋರಿದು ಇದು ಒಂದು ನಮ್ಮ ಮ್ಯಾನ್ಯುವಲಲ್ಲಿ ಇದರಲ್ಲಿದೆ ಅಲ್ವಾ. ಸೊ ಇದನ್ನೇ ಪ್ರಿಂಟ್ ಹಾಕ್ಕೊಂಡಿರೋದು. ನೆಕ್ಸ್ಟು ಎಮೋಷನ್ಸು, ಇದು 2 ದಿವಸಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ಸೈಟ್ ವರ್ಡ್ಸ್ ಬೇಕು. ಹಾಗೆ ಜೊತೆಗೆ ನಮಗೆ ಮತ್ತೆ ಇದಂತೂ ಆ್ಯಕ್ಟಿವಿಟಿ ಶೀಟಲ್ಲಿ ಇರುತ್ತೆ. ಕೆಲವೊಂದು ಸೆಂಟೆನ್ಸ್ ಟೈಪ್ಗಳು ಬೇಕು. ಇದಿಷ್ಟು 3ನೇ ವಾರ 3ನೇ ತರಗತಿಗೆ ವೀಕ್ 3 ಕ್ಲಾಸ್ 3 ಇಂಗ್ಲೀಷ್ ಟ್ರಾನ್ಸಿಷನ್ ಆ್ಯಕ್ಟಿವಿಟೀಸ್. ಥ್ಯಾಂಕ್ ಯು.